ಶರಣ್ರಿ ಎಲ್ರಿಗೂ. ಬೆಳಗ್ಗೆ ವಿಡಿಯೋಗೆ ಎಲ್ಲರೂ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿರಿ ಹಳ್ಳಿ ಬಡ ಕುಟುಂಬಕ್ಕೆ. ಹಂಗೆ ನಾವು ಹೇಳ್ದಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಕತ್ತೀರಿ. ನನಗಂತೂ ನಿಜವಾಗ್ಲೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋ ನೋಡಕತ್ತೀರಿ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋ ಅವ್ರಿಗೂ ಧನ್ಯವಾದಗಳು. ಲೈಕು, ಕಮೆಂಟು, ಹೈಪು, ಶೇರು ಮಾಡಿ ನಮ್ಮನ್ನು ಸಪೋರ್ಟ್ ಮಾಡ್ತೀರ ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳು. ಏನಿಲ್ಲ, ಈಗ ನಾನು ಇದರೊಳಗೆ ರಾಧಂದು ಮತ್ತು ಪ್ರಕಾಶಂದು ಎಂಗೇಜ್ಮೆಂಟ್ ಆಗೈತಿ ಅಂತ ತೋರಿಸ್ತೀನಿ. ಯಾಕಂದರೆ ಆಲ್ರೆಡಿ ಎಲ್ಲದ್ರೊಳಗೂ ಎಂಗೇಜ್ಮೆಂಟು ಮದುವೆ ತೊಗೊಂಡಿರೋದ್ರಿಂದ ಇವರಿಬ್ಬರದು ಎಂಗೇಜ್ಮೆಂಟ್ ಆಗೈತಿ ಅಂತ ತೋರ್ಸಕತ್ತೀನಿ ರೀ. ಥ್ಯಾಂಕ್ ಯು. ರಾಧಾ, ಅವರು ಫೋನ್ ಏನ್ರ ಮಾಡಿದ್ರನವ ನಿಮ್ಮ ಮನೆಯವರು? ಇಲ್ಲತ್ತಿ. ಯಾಕತ್ತಿ? ಅಲ್ಲಲ್ಲೇ ನಿನ್ನ ನಂಬರ್ ಕೊಟ್ಟಿವಿ. ನಿನ್ನೆ ಅವ್ರವ್ವರು ಕೇಳಿದ್ರು, ರಾಧನ್ ನಂಬರ್ ಇದ್ರು ಕೊಡ್ರಿ, ಮಾತಾಡ್ತಾರ ಇಬ್ರು ಇನ್ಮ್ಯಾಗ. ಮತ್ತು ಅವನು ಕೇಳಕ್ಕೆ ನಾಚಿಕೆ ಬಿಟ್ಕೊಳಕತ್ತಾನ, ನಿಮ್ಮ ಮಗಳೂ ಮಾತಾಡವಲ್ರು ಅಂತಂದ್ರು. ಅಲ್ಲ, ಅವ್ರಷ್ಟು ಮಾತಾಡಂದ್ರೂ ನೀವು ಯಾಕೆ ಇಬ್ರು ಎದ್ದೋಗ್ಲಿಲ್ಲ ಮ್ಯಾಗ ಮಾತಾಡಕ? ಇಲ್ಲವ, ಹೋಗ್ಲಿ ಬಿಡು, ಮಾತಾಡಕ್ಕೆ ಏನೈತಿ. ಇನ್ನೊಂದು 15-20 ದಿನದಾಗ ಮದುವೆ ನಮಗೂ ತಗೋತ, ಯಾಕೆ ತಲೆ ಕೆಸ್ಕೊಳ್ಳೋಣ ಬಿಡು. ಹಂಗಲ್ಲ ರಾಧಕ್ಕ, ಈಗ ಮತ್ತೆ ಹುಡುಗಂದು ಇಷ್ಟ ಕಷ್ಟ, ನಿನ್ನ ಇಷ್ಟ ಕಷ್ಟ, ನಿನಗೇನು ಬೇಕು ಏನು ಬೇಡ ಅಂತ ಅವ್ರಿಗೆ ಹೇಳಬೇಕು. ಅವ್ರದ್ದು ಎಲ್ಲ ನೀ ತಿಳ್ಕೊಬೇಕು, ಮತ್ತೆಲ್ಲ ಅರ್ಥ ಮಾಡ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಹೇಳಕತ್ತಾಳವ ಅಲ್ಲವ? ಹ್ಞೂನವ. ಈಗ ನಿನ್ನ ಕಾಲ್ದಾರ ಮೊದ್ಲಿನ್ನ ಹೆಣ್ಣೊಳಗೆ ಬಂದಾಗನ ಹೆಂಗಂಗಾರ ಮಾಡಿ ಹುಡುಗಿ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರ. ಇವಾಗ ಖರೇನ ಪ್ರಕಾಶ ಭಾಳ ಅಂದ್ರೆ ಭಾಳ ಚಲೋ ಅದ ನೋಡು. ಏನ ನೀನು ಭಾಳ ಚಲೋ ಅದಾನ. ಹಾಂ ಹೌದತ್ತಿ, ಚಲೋ ಅದಾರ. ಅಲ್ಲ, ಅವರು ಒಂದು ಕೆಲಸ ಮಾಡಲ, ಅವರು ಯಾರು ಅವ್ರ ಹೆಸರು ಏನಾಯ್ತಲ್ಲ ನಂಗೆ ನೆನಪಿಲ್ಲ. ಹುಡುಗನ ತಾಯಿ ಫೋನ್ ಮಾಡ್ಯಾರಲ್ಲ, ಅದ ನಂಬರ್ಗೆ ಫೋನ್ ಮಾಡಿ ಹುಡುಗನ ನಂಬರ್ ನೀವೇ ಕೊಟ್ಬಿಡ್ರಿ. ನಿಮ್ಮ ಹುಡುಗಂಕರು ಮಾಡಿಲ್ಲ ಅಂತ ಕೇಳಿಸ್ಕೊಡ್ಲಾ? ಮಾತಾಡ್ತೀವಿ ಹುಡುಗನ ಜೊತೆಗೆ ಮಾತಾಡು. ನಮ್ಮ ಮನೆಗೆ ಏನು ಆ ಥರ ರಿಸ್ಟ್ರಿಕ್ಷನ್ ಇಲ್ಲ. ಈಗ ನಿಮ್ಮ ಮಾವನ ಹೇಳೋಣ, ಹುಡುಗ ಹುಡುಗಿ ಮಾತಾಡ್ತಾರ ನೋಡು, ಹುಡುಗಿ ನಂಬರ್ ಹುಡುಗ ಕೊಡು ಅಂತಂದು. ಅದಕ್ಕೆ ಹೇಳ, ಇಸ್ಕೊಳ್ಳ ಅವ್ನ ನಂಬರು. ಅವ ಇಸ್ಕೋವ, ನಾ ಮಾತಾಡ್ತೀನಿ. ಏನಿಲ್ಲ, ನಿಮ್ಮ ಕಾಕ ನಿನ್ನ ನಾಲ್ಗಿನ ಕಟ್ ಮಾಡೋಗಿತ್ತ ನೋಡು, ಸುಮ್ಮನಿದ್ದು ಬಿಡು ನೀನು. ಹೇಳ್ತೀನಿ ನೋಡು ನಾನು. ಆಕಿ ಗೊತ್ತೈತೆ ಆಕಿ ಏನು ಮಾಡ್ಬೇಕನ್ನೋದು ಆಕಿ ಮಾಡ್ತಾಳ. ಅವರಿಬ್ರಿಗೂ ಅಷ್ಟೇ ಪರ್ಮಿಷನ್ ಇರೋದು. ನೀನೇನ್ರ ಅವರಿಬ್ಬರ ಮಧ್ಯೆ ಹೋಗಿ ನೀ ಮಾತಾಡಿ ನಡಕ್ಕೆ ಏನಾರ ಕಿಡ್ಡಿ ಹಚ್ಬೇಕು. ನೀನೇನು ನೋಡಿಲ್ಲ ನಿಮ್ಮ ಕಾಕ ಅವ್ರು ಹೂ ಇಡಕ್ಕೆ ಬಂದಾಗ ಏನಂದ? ಅರ್ಥ ಮಾಡ್ಕೋ ಅದನ್ನು. ಬಹಿಷ್ಕ ಬಿಡಾತ್ನ ಕೈಯಾಗ. ಅವ ನಾನು ತಮಾಷೆಗೆ ಹೇಳ್ದನವ, ಇವರಿಬ್ಬರು ಮಾತಾಡೋಕೆ ಅಲ್ವೆಲ್ಲ ಅನ್ನಕತ್ತಾರಲ್ಲ, ಅದಕ್ಕೆ ಇನಿಷಿಯೇಟ್ ತಗೊಂಡು ಇವರಿಬ್ಬರಿಗೂ ಮಾತಾಡೋಂಗೆ ಮಾಡೋಣ ಅಂತ ಅನ್ಕೊಂಡು ಅಷ್ಟ. ನೀನೇನು ಅದಕ್ಕೆ ನನ್ನನ್ನು ಬೈತೆ ಅಲ್ಲ ಅಂತ ಪರಿ. ಅದಕ್ಕೆ ಇಸ್ಕೊಡ್ಲೇನವ? ಬೇಡವ, ನಂಗೆ ಬೇಡತ್ತಿ ಪ್ಲೀಸ್. ಅವ ಬೇಡ, ನಂಗೆ ಬೇಡತ್ತಿ. ಅರ್ಥ ಮಾಡ್ಕೊಳ್ರಿಬ್ರು. ಅಲ್ಲವಾ, ಮತ್ತು ಆತು ಬಿಡು, ನಂಬರ್ ನಿಂದಂತೂ ಕೊಟ್ಟೇವಿ. ಏನಾರ ಮಾಡಿದ್ರು ಅಂದ್ರೆ ಅಳಿಯರು ಚಂದಾಗ ಮಾತಾಡು. ನಿಮ್ಮಪ್ಪ ಸಿಟ್ಟು ಮಾಡ್ಕೊಂಡು ನಾನು ಏನು ಮಾಡಿದ್ರೂ ಬರಲಿಲ್ಲ ಎಂಗೇಜ್ಮೆಂಟಿಗೆ. ಏನವ ಯವ್ವ, ನನಗಂಕರು ಸಾಕಾಗೈತಿ. ಅವರಿಬ್ಬರು ತಾಯಿ ಮಗಂದೊಂದು ಕಾಟ, ನಿಮ್ಮ ಮಾವಂದೊಂದು ಕಾಟ. ಅದಕ್ಕೆಮ್ಮ ನೀನು ತಲೆ ಕೆಸ್ಕೋಬೇಡ ಸರೋಜ, ಮೆಲ್ಲಕ ಹೋಗಿ ಮಾತಾಡು. ನಿಮ್ಮ ಅತ್ತೆ ಅಂತೂ ಅರ್ಥ ಮಾಡ್ಕೋತಾಳ. ಇನ್ನು ನಿಮ್ಮ ಮನೆ ತಗೊಂಡು ನೀನೇ ಅರ್ಥ ಮಾಡಿಸ್ಬೇಕು. ಈಗ ನೋಡು, ಇಂಥ ದೊಡ್ಡ ಮಂತನ ಇಷ್ಟು ಚಲೋ ಸಂಬಂಧ ಹುಡ್ಕಕ್ಕಿತ್ತಾನು ಕಾಕರಿಗೆ. ನೀನೇ ಹೇಳು, ನೀನೇ ವಿಚಾರ ಮಾಡು. ಅದು ನನಗೆ ನಿನಗೆ ಅರ್ಥ ಆಗುತ್ತ ತಂಗಿ. ಈ ನನ್ನ ಗಂಡಗ ಕಡ್ಡೆಣ್ಣಗೆ ಅರ್ಥ ಆಗಲ್ಲಲ್ಲ, ಏನು ಮಾಡ್ಲಾನ? ನಾನು ಈಗ ನೀ ಹೇಳೋದು ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತು ನಿಮ್ಮ ಯಾಣೆ ಅಣ್ಣ ಏನರ ಅರ್ಥ ಮಾಡ್ಸಕ್ಕೆ ಹೋದ್ರೆ ಮತ್ತೆ ಅಲ್ಲಿ ಏನಾಗುತ್ತಂತ ನಿನಗೂ ಗೊತ್ತೈತಿ. ಏನು ಈಗ ನಿನ್ನನ್ನು ಮನೆಯಾಗ ಬಿಟ್ಕೊಂಡು ಇಷ್ಟು ಮನೆ ಹೋಗಿಸ್ಕೊಂಡು ನಿನ್ನ ಮಗಳು ಜವಾಬ್ದಾರಿ ತೊಗೊಂಡು ಇಂಥ ಪರಿ ಮದುವೆ ಎಲ್ಲ ಮಾಡಕ್ಕೆ ನಿಂತಾನ ಅಂದ್ರೆ ನಿಮ್ಮ ಅಣ್ಣ ಅರ್ಥ ಮಾಡ್ಕೊ. ನಿನ್ನ ಮ್ಯಾಗಲ ಮಮಕಾರಕ್ಕೆ ಅದನ್ನು ಕಳ್ಕೊಳೋ ಪ್ರಯತ್ನ ಮಾಡಬೇಡ. ಆತು ಬಿಡ್ರಿ, ಮಾಡ್ದಾಗನೇ ಈಕಿ ಮಾತಾಡಲಿ ಅಂದಂಗೆ. ಅದಕ್ಕೆಮ್ಮ ನಾನು ಇವತ್ತು ಊರಿಗೆ ಹೋಗಿ ಬರ್ತೀನಿ. ಇವ್ರು ಯಾಕೆ ಬಂದಿಲ್ಲ ಏನು, ಹೋಗಿ ಒಂಚೂರು ನೋಡ್ತೀನಿ. ಫೋನ್ ಇಷ್ಟ ಮಾಡಿದ್ರು ತೆಗಿವಲ್ರು. ನಾನು ಹೋಗಿ ಹೇಳಿ ಹೋಲ. ನಾ ಹೋಗಿ ಬರ್ತೀನಿ ತೋರಿ. ರಾಧಾ ಇಲ್ಲೇ ಇರಲಿ, ಮತ್ತು ಮದ್ವೆನೂ ಇಲ್ಲೇ ಮಾಡೋದಂತೀರ. ಅಲ್ಲಿ ಯಾರೂ ಇಲ್ಲ. ನಾನು ಮತ್ತಿನ್ನ ಇವ್ರನ್ನ ಕರ್ಕೊಂಡು ಇಲ್ಲಿಗೆ ಬರ್ತೀನಿ. ಹೋಗಲ್ಲ ಒಂಚೂರು ಏನಾಗೈತಿ ಏನಿಲ್ಲ ನೋಡ್ತೀನಿ. ಹೋಗಿ ಬರಲ್ಲ ರೀ ನಾನು. ಹೋಗಿ ಬಾ, ನನ್ನ ಬೇಡ ನಲ್ಲಿ ನಿನಗೇನು. ಮೊದಲು ನಿಮ್ಮ ಅಣ್ಣಗೆ ಏನಂತ ವಿಷಯ ಹೇಳೋ. ಹೋಗಿ. ಹ್ಞೂ ರೀ, ಆತು ರೀ ಅತ್ತಿಗೆಮ್ಮ, ಹೋಗಿ ಬರ್ತೇನೆ. ರಾಧಕ್ಕ ನೀ ಇಲ್ಲೇ ಇರವ, ನಿಮ್ಮ ಅಪ್ಪನೂ ನಿಮ್ಮ ಅಮ್ಮನೂ ಕರ್ಕೊಂಬರ್ತೀನಿ. ಇನ್ನು ಆ ಮುದುಕಿ ಏನೇನು ರಗಳೆ ಮಾಡ್ತಾಳೋ, ನಿಮ್ಮ ಅಪ್ಪ ಏನು ರಗಳೆ ಮಾಡ್ತಾನೋ ಭಗವಂತನೇ. ನನಗಂಕರು ನೆಮ್ಮದಿನ ಇಲ್ಲಿ ನೋಡ್ರಿ ಅತ್ತಿಗೆಮ್ಮ. ಅಮ್ಮ, ಈಗ ಏನಾಗೈತೆ ಅಂತ ನೀನು ಗಳಕತ್ತಿದ್ದಿ? ಏನಾಯ್ತು? ಏನಿಲ್ಲ ಬಿಡ್ಲಾರ ಅದೇ, ಏನಿಲ್ತು. ಕೈ ಸಾಗ್ಲದ ಗಂಡ ಮಾತೆತ್ತಿದ್ರೆ ಬಂಡ ಬಂಡ ಬಯ್ಯ ಅತ್ತೆ. ಒಂದು ಹೆಣ್ಣು ಆಕೆ
ಇನ್ನೊಂದು ದಡ ಸೇರಿಸ್ಬೇಕಂತ ನಾನು ಶತ ಪ್ರಯತ್ನ ಮಾಡಕತ್ತೀನಿ ಅತ್ತಿಗೆಮ್ಮ. ಅಯ್ಯಯ್ಯೋ ಅತ್ತಿ, ಯಾಕೆ ಅಳ್ತಿ ಬಿಡು. ಅಪ್ಪದನ ಕಾಕದನ ಇದಕ್ಕೆ ಹೊರ್ತೈತಿ ನಿನಗೆ. ತವ್ರ ಮನೆಯವ್ರು ಯಾರು ಹೊರ್ತದಾರನು? ಅಮ್ಮ ಏನಾರ ನೀ ಅಳದ್ ನೋಡಿದ್ಲು ಅಂದ್ರ ಎಷ್ಟು ಬೇಜಾರು ಮಾಡ್ಕೋತಾಳ. ಬಿಡು, ಅಳಬೇಡ, ಸುಮ್ಮನಿರು. ಏನು ಸುಮ್ಮನಿರ್ಬೇಕು, ಏನು ಬಿಡಯವ. ನಿನಗಿರೋಷ್ಟು ಜ್ಞಾನನು ನಿಮ್ಮ ಮಾವಗಿಲ್ಲಲೇ ಶಿವಾನಿ, ನಿಮ್ಮ ಮಾವಗಿಲ್ಲ. ಆತು ಆತು ಅದಕ್ಕೆಮ್ಮ ಅವ್ಗೆ ಹೇಳಿ ಅಣ್ಣಗೆ ಹೇಳಿ ಹೋಗ್ತೀನಿ ನೋಡ್ರಿ. ಏನೇನು ಮಾಡ್ಬೇಕು ಅಣ್ಣ ಹೇಳ್ದಂಗೆ ಕೇಳ್ತೀನಿ. ಬರ್ಲ್ರಿ. ಇವು ಅಳಬೇಡವ ಮನ್ಯಾಗ, ದಯಮಾಡಿ ಕಣ್ಣು ಒರ್ಸ್ಕೊ. ನಿಮ್ಮ ಅಣ್ಣಾರು ಎದಕ್ಕೂ ಹೊರ್ತಿಲ್ಲ, ಅಳಬೇಡ ಬಿಡು. ಈಗ ಅನ್ಸತ್ರಿ ಅತ್ತಿಗೆಮ್ಮ, ನೀವು ನಂಬಿದ್ರೆ ನಂಬಿ ಬಿಡ್ರಿ. ನನಗೆ ಈಗ ಅನ್ಸುತ್ತೆ. ನಮ್ಮ ಅಣ್ಣ ಕೈಯ ಕಡ್ಡಿ ಕೊಟ್ಟು ಹೇಳ್ದ, ಬೇಡ ಬೇಡ, ಚಂದ ಮರಳಾಗಂತ ಮಾತಿಗೆ ಮರಳಾಗ್ಬೇಡ. ಅವ್ದು ಯಾವುದೋ ನಿನಗೆ ಜೀವನದಾಗ ಸುಖ ಕೊಡೋದಿಲ್ಲ. ಪ್ರೀತಿ ಅಂತ ಹೋದಾರೆ ಯಾರು ಚಂದಾಗ ಇಲ್ಲ. ಬೇಡ ಅಂದ. ಎಷ್ಟು ಹೇಳಿದ್ರು ಕೇಳಲಾರ್ದಂಗೆ ನಾನು ಮೋಸ ಮಾಡಿ ನಮ್ಮ ಅಣ್ಣರಿಗೆ ಹೋಗಿ ಇತ್ತಲು ಕಟ್ಕೊಂಡು ಏನು ಸುಖ ಕಂಡಿನ್ರಿ. ತಗಡಿ ನಮ್ಮ ಮನೆಯಾಗ ಅತ್ತಿಗೆಮ್ಮ ನೆನ್ಸ್ಕೇಬಾರ್ದ್ರಿ. ಅದನ್ನೆಲ್ಲ ನೆನ್ಸ್ಕೊಂಡ್ರ ಏನು ಮಾಡೋದು, ಹೋಲ್ಬಿಡ್ರಿ. ಈಗ ನಮ್ಮ ರಾಧಕ್ಕನು ಬೆಳಗಿಲ್ಲ. ನಮ್ಮ ರಾಧಕ್ಕರ ಬೆಳಗಿದ್ದಿದ್ರ ನಮ್ಮ ಶಿವಾನಿ ಹಂಗೆ ಚಂದ ಇದ್ದಿದ್ರ ನಾನು ಆ ಮನೆ ಈ ಮಂತನ ಅಂತ ಹುಡುಕ್ತಿದ್ನೆ. ಏನು ಈಗಲೂ ನಮ್ಮ ಮಣ್ಣು ನೋಡ್ರಿ ಮಂತನ ಏನಾಗಿಲ್ಲ ಬಿಡ್ರಿ. ಹೇಳಕತ್ತೀನಿ ರೀ, ನನಗೆ ಯಾರು ಸಾತಿಲ್ಲ, ನನ್ನ ಜೊತೆಗೆ ಯಾರು ಇಲ್ಲ ಅಂತ ಬೇಜಾರಷ್ಟೇ. ಗಂಡ ಮನೆ ಕಡೆಯಿಂದ ತವ್ರ ಮನಿದ ಆಸರ. ಈಗ ಹೋಗ್ಲಿ ಬಿಡವ, ಸಮಾಧಾನ ಮಾಡ್ಕೊ. ಈಗ ಹೋಗಿ ಕರ್ಕೊಂಬ ನೀ ಕಾಕಾರನ್ನ ಮತ್ತು ನಿಮ್ಮ ಅತ್ತೆಯರನ್ನ. ಮುಂದೆ ಏನು ಮಾಡ್ಬೇಕಂತ ನೋಡೋಣಂತ. ಹೋಯ್ ಬಾ ಹೋಗು. ಅವ ಏನವ, ಈಗ ನೀನು ಪರೀಕ್ಷೆ ಅದಾವಿಲ್ಲ, ಪರೀಕ್ಷೆಗೆ ಮುಚ್ಕೊಂಡು ಓದಕ್ಕೆ ಹೋಗು. ಅವ ನಮ್ಮ ಶಾಲ್ಯಾಗ ನಾಡ್ದ ಶನಿವಾರ ದಿನ ನಮ್ದು ಇದು ಐತಿ. ನಮ್ದಂದ್ರೆ 10th ಅದೇನು ಬೀಳ್ಕೊಡುಗೆ ಸಮಾರಂಭ ಅಂದ್ರೆ ಸೆಂಡ ಪಾರ್ಟಿ ಅಂತಾರಲ್ಲ, ಅದು ಐತಿ. ಎಲ್ಲರೂ ಸೀರೆ ಉಟ್ಕೊಂಡು ಹೊಂಟೀವವ. ಸರಸ್ವತಿ ಪೂಜೆ ಮಾಡ್ತೀವಿ ನಾವೆಲ್ಲ. 9th 10th ಸೆಂಡ ಪಾರ್ಟಿ, ಬೀಳ್ಕೊಡೋ ಸಮಾರಂಭ ಐತಿ. ಅದಕ್ಕೆ ಸೀರೆ ಬೇಕವ ನಂಗೆ. ಅವ ನಂದು ಒಂದು ಗ್ರೀನ್ ಕಲರ್ ಸಾರಿ ಇತ್ತಲ್ಲವ, ಅದು ಬ್ಲೌಸ್ ಭಾಳ ಲೂಸ್ ಆಗುತ್ತೆ. ಒಂದು ಸ್ವಲ್ಪ ನಂಗೆ ಹಿಡಿದು ಕೊಡ್ತೀಯ ಅವ? ನಂಗೆ ಸೀರೆ ಉಟ್ಕೊಂಡು ನೋಡ್ತೀನಿ ಹೆಂಗೆ ಕಾಣುತ್ತಾ ಏನು ಅಂತ ಹೇಳಿ. ಹೌದನ ಯವ್ವ, ತಗೋ. ಈಗ ಮದ್ವೆ ಸವರ್ಸೋದನ ಭಾಳ ಕಷ್ಟ ಐತಿ. ನಿಮ್ಮ ಕಾಕಾಗಂದ್ರೆ ನಿಮ್ಮ ಕಾಕ ಹೆಂಗೆ ಮಾತಾಡ್ತಾನವ ಯವ್ವ. ನಿಮ್ಮ ಅಪ್ಪಗೆ ಹೇಳಿದ್ರೆ ಇನ್ನು ಅಣ್ಣ ತಮ್ಮರ ಮಧ್ಯೆ ನಾನಾ ಜಗಳ ತಂದಿಟ್ಟಂಗೆ ಆಗುತ್ತಂತ ಬಾಯಿ ಮುಚ್ಕೊಂಡು ನಿಮ್ಮ ಕಾಕ ಏನಂದ್ರು ಅನಿಸ್ಕೊಳೋದಾಗಿತ್ತು ನನ್ನ ಬಾಳೆವು. ಆತು, ಕೆಲಸ ಮಾಡು, ಅದು ಹಾಕ್ಕೊಂಡು ನೋಡು ಒಮ್ಮೆ ಜಂಪರ್. ನಿನಗೆ ಹೆಂಗಾಗತ್ತ, ಎಲ್ಲಿ ಹತ್ತಿಬೇಕು ಎಲ್ಲಿ ಲೂಸ್ ಬೇಕು ಅಂತ ಹೇಳ, ನಾ ಹಿಡಿದು ಕೊಡ್ತೀನಂತ. ಈಗ ಸಂಜೆ ಮುಂದೆ ಕುಂದಿರ್ತೀನಂತ ರಾಟಿ ಮ್ಯಾಗ, ಅವಾಗ ಕೊಡೋ ಹೇಳುವಂತೆ ಅಂತ. ಆತವ. ಅಬ್ಬ, ಅದು ನಂದೊಂದು ಗುಲಾಬಿ ಕಲರಿಂದ ಸೀರೆ ಇತ್ತಲ್ವ, ನೀಲಿ ಕಲರ್ ಬ್ಲೌಸ್ ಹಾಕೊಂಡು ಹಾಕೋತಿದ್ನಲ್ಲ, ಅದು ಕೊಡವ. ಇವಾಗ ಹಾಕೊಂಡು ನೋಡ್ತೀನಿ. ಅದು ನಂಗೆ ಯಾಕೋ ಸೀರೆ ಉಟ್ಕೊಳಕ್ಕೆ ಪ್ರಾಕ್ಟೀಸ್ ಮಾಡಕ್ಕೆ ಮತ್ತೆ ಚಲೋ ಐತದ ಕಾಟನ್. ಪ್ಲೀಸ್ ಅವ. ಅದ ಮ್ಯಾಗ ಕೊಣಾಗೈತಿ ನೋಡು, ಅಲ್ಲೇ ಹೋಗಿ ಉಟ್ಕೊಂಡು ನೋಡ. ಅಲ್ಲೇ ಮಡಿಸಿಟ್ಟು ಬಂದ್ಬಿಡು. ಏನು ಹೋಗು ಮ್ಯಾಗ ಕೊನೆಗೆ ಹೋಗು. ಆತವ. ರಾಧಾ ಅತ್ತಿ, ನಾನೊಂದಿಟ್ಟು ಮಲಗ್ತೀನಿ. ನಂಗೆ ಯಾರ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಈಗ. ನಾಳೆಗೆಲ್ಲ ಮಾತಾಡ್ತೀನಂತ. ಅಯ್ಯೋ ಪಾಪ ನಮ್ಮ ಸರೋಜ ಕರೆನ, ಏನು ಕರ್ಮನೇನಪ್ಪ. ಈ ಹುಡುಗಿ ಹಿಂಗೆ, ಆಕೆ ಗಂಡ ಹಂಗೆ, ಅಣ್ಣಾರು ಹಿಂಗೆ. ಯಪ್ಪ ಪಾಪ, ಭಾಳ ಗಟ್ಟಿ ನಮ್ಮ ಸರೋಜಿ ಪಾಪ. ಅಯ್ಯೋ ಇತ್ಲಿಕ್ಕೆ ಬಾ ಅಂತ ಹೇಳ್ದೆ ರಾಮುಗ. ಯಾರು ಬಂದ್ರಂದ್ರೆ ಭಾಳ ಕಷ್ಟ ಐತಿ. ಎಲ್ಲದನೀತ ಪಟ್ಟಣ ಸೀರೆ ಉಟ್ಕೊಂಡು ತೋರಿಸ್ಬಿಟ್ಟು ಹೋಗ್ಬಿಟ್ರೆ ಆಯ್ತು ಅಂದ್ರೆ ಬರೋವಲ್ಲ. ಅಯ್ಯೋ ಈಕೇನು ಹಿತ್ತಲ್ದಾಗ ಬಂದು ಹಿಂಗೆ ಕೂಡಾಡಕತ್ತಾಳ? ಏನು ನಡ್ಸ್ಯಾಳ ಈಕಿ? ಏನು ಗೊತ್ತಾಗಲ್ಲಲ್ಲ. ಅದು ಸೀರೆ ಉಟ್ಕೊಂಡು ಹಿತ್ಲಕ್ಕೆ ಯಾಕೆ ಬರ್ತಾಳ? ಹಾಂ, ಏನಿರ್ಬೋದು? ತಡಿ, ಇಲ್ಲೇ ನಿಂತ್ಕೊಂಡು ನೋಡ್ತೀನಿ. ಯಪ್ಪ, ಯಾರೂ ಇಲ್ಲಲ್ಲ. ಕಾಕಾಗ ಏನಾರು ಗೊತ್ತಾದ್ರೆ ಮುಗೀತು. ಹೊರಗಂಕ್ರು ಹೋಗೋಕ್ಕಾಗಲ್ಲ. ಮ್ಯಾಲೋಗಿ ನಿಂತ್ಕೊಂಡ್ರೆ ಆಯ್ತು ಅಂತ ಅನ್ಕೊಂಡೆ. ಅಲ್ಲಿಂದ ಕಾಣೋದಿಲ್ಲ ಕರೆಕ್ಟಾಗಿ. ಇಲ್ಲ, ನಾನು ನಿನ್ನ ಹತ್ತಿರದಿಂದನೇ ನೋಡಬೇಕು ಅಂದ. ನಂದು ಈ ಪ್ಲ್ಯಾನ್ ನನಗೆ ಎಲ್ಲಿ ಏನಾರು ತೊಂದರೆ ಮಾಡುತ್ತೇನೋ. ಬಂದ, ಯಪ್ಪ ಬಂದಲ್ಲ. ವಾವ್, ನಾನಂತೂ ನೀನು ಯಾವತ್ತೂ ಸೀರೆಗೆ ನೋಡೇ ಇಲ್ಲ. ಯಾವಾಗ ನೋಡಿದ್ರು ಆ ಗಂಡರಾಮಿ ಥರ ಇಲ್ಲ ಫ್ರಾಕು, ಇಲ್ಲ ಅದು ಮಿಡಿ, ಇಲ್ಲ ಅಂದ್ರೆ ಜೀನ್ಸ್ ಪ್ಯಾಂಟ್. ಇದ್ರೊಳಗೆ ಇಷ್ಟು ಚೆನ್ನಾಗಿ ಕಾಣಕತ್ತಿ ಗೊತ್ತಾನೆ. ಕೈ ತುಂಬ ಬಳಿ ಹಾಕ್ಕೊಂಡು, ತಲೆಗೆ ಹೂ ಮುಡ್ಕೊಂಡು, ಹಣೆಗೆ ಒಂದು ಟಿಕ್ಲೆ ಹಚ್ಕೊಂಡಿದ್ರೆ ಇನ್ನೂ ಚಂದ ಕಾಣ್ತಿದ್ದಿ. ಓಹೋ ಹೋ 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 ಹೋ
ಇವ ನಮ್ಮ ಶಾರದನ್ ಮಗ ಅಲ್ಲ? ಹೌದು. ಇವರು ಹಿತ್ತಲ್ದ ನಿಂತ್ಕೊಂಡು ಇಬ್ಬರು ಭೇಟಿಯಾಗಿ ಮಾತಾಡೋ ಲೆವೆಲಿಗೆ ಹೋಗ್ಯಾರ. ಅಣ್ಣ ಪಾಪ, ನಮ್ಮ ದೊಡ್ಡಣ್ಣ ಅಂತ ನಂಗೇನು ಮಾಡಿಲ್ಲ ಬಿಡು. ಆದ್ರೆ ನಮ್ಮ ದೊಡ್ಡಣ್ಣನು ನಮ್ಮ ಸಣ್ಣನ ಜೊತೆ ಸೇರಿ ನನ್ನನ್ನು ಮನೆಯಿಂದ ಹೊರಗಾಕಿ ನನಗೆ ಎಷ್ಟು ನೋವು ಮಾಡ್ದ. ನಾನು ನನ್ನ ಗಂಡ ಎಷ್ಟು ಅಲ್ವಿ ಶೀಟಿನ ಮನೆಯಾಗ ಸಣ್ಣ ಕಳೆದು ಕಟ್ಕೊಂಡು ನಾನು ಎಷ್ಟೆಲ್ಲ ದುಃಖಪಟ್ಟೆ. ಅದ್ರದ್ದು ಸೇಡ್ ತೀರಿಸ್ಕೊಳ್ಳೋ ಹೊತ್ತಿಗ ನೋಡು, ನಿನ್ನ ಮಗಳು ನಾನಿನ್ನ 18 ತುಂಬಿ ಹೊರಗರ ಇದ್ದೆ. ತಿರುಗಿ 18-19 ವರ್ಷಕ್ಕರ ನಾನು ಲವ್ ಪ್ರೀತಿ ಪ್ರೇಮ ಅಂತ ಮಾಡಿದೆ. ನಿನ್ನ ಮಗಳು ಇನ್ನು 14 ವರ್ಷಕ್ಕೆ ಚಲೋ ಮಾಡ್ಯಾಳ. ನೋಡು ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ನೋಡ್ತೀರ ಏನು ಮಾಡ್ತೀನಂತ ನೋಡ್ತೀರ. ನಡೆಸ್ರಿ ಆರಾಮಾಗಿ ನಡೆಸ್ರಿ. ಹೂ ಕುಂಕುಮ ಅದೆಲ್ಲ ಇಟ್ಕೋತೀನಿ. ಸರಸ್ವತಿ ಪೂಜೆ ಐತಲ್ಲ ಶನಿವಾರ, ಅವತ್ತು ನಮ್ಮ ಸ್ಕೂಲ್ ಹತ್ರ ಬಂದ್ಬಿಡು. ಅವತ್ತೆಲ್ಲ ಒಡವೆ ಎಲ್ಲ ಹಾಕೊಂಡಿರ್ತೀನಿ. ಇವತ್ತು ನೀ ಹೇಳ್ದಲ್ಲ, ನೀ ಮೆಸೇಜ್ ಮಾಡಿದ್ದಿ ನನ್ನ ಸೀರೆ ಒಳಗೆ ನೋಡಬೇಕು ಅಂತ ಹೇಳಿ, ಅದಕ್ಕೆ ಸೀರೆ ಉಟ್ಕೊಂಡು ರೆಡಿ ಆದೆ. ಒಂದು ಸಿಂಪಲ್ಲಾಗಿ ಒಂದು ಬೋ ಹಾಕೊಂಡಿನ ಚಂದ ಕಾಣತ್ತಿಲ್ಲನ? ನಿಜ ಹೇಳ, ಕೈಯಾಗ ಬಳಿ, ಹಣಿ ತುಂಬ ಕುಂಕುಮ, ಕೂದಲದೊಳಗೆ ಹೂವು, ಜಡಿ ಹೂವು, ಇದೆಲ್ಲ ಚಂದ ಕಾಣ್ತೈತಿ. ಹಿಂಗೆ ಕ್ಯೂಟ್ ಕಾಣುತ್ತಾ, ಆದ್ರೆ ಓಕೆ